ಎಲ್ರಿಗೂ ಶುಭೋದಯ. ಇದೀಗ ಎಲ್ಲೆಡೆ ಕೊರೋನಾ ಸಾಂಕ್ರಾಮಿಕ ರೋಗ ಹಬ್ಬಿರುವಂತಹ ಕಾರಣದಿಂದ 1ರಿಂದ 9ನೇ ತರಗತಿಯವರೆಗಿನ ಎಲ್ಲ ತರಗತಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಆದರೆ ನಿಮ್ಮ ಕಲಿಕೆ ನಿರಂತರವಾಗಿರಬೇಕು. ನೀವು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಈಗ ನಾವೆಲ್ಲರಿಗೆ ಆನ್ಲೈನ್ ತರಗತಿಗಳನ್ನು ಮಾಡಿ ಕಳಿಸ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ನೀವೇನು ಮಾಡಬೇಕು ಅಂದರೆ ನಾವು ಕಳಿಸುವಂತಹ ವಿಡಿಯೋಗಳನ್ನು ನೋಡಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕಲಿಕೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಏನು ಮಾಡಬೇಕು, ನಿಮ್ಮ ತರಗತಿಯ ಪಾಠಗಳನ್ನು ಕಳಿಸ್ತಾ ಇರ್ತಾರೆ. ನಿಮ್ಮ ತರಗತಿಯ ಅಧ್ಯಾಪಕಿ ನಿಮ್ಮ ತರಗತಿಯ ಪಾಠಗಳನ್ನು ಕಳಿಸ್ತಾ ಇದ್ದಾರೆ. ಅವುಗಳನ್ನೆಲ್ಲ ನೀವು ನಿರಂತರವಾಗಿ ನೋಡಬೇಕು. ಹಾಗೆ ನಿಮ್ಗೆ ಏನಾದರೂ ಅನುಮಾನಗಳಿದ್ದರೆ, ಪಾಠದ ವಿಚಾರದಲ್ಲಿ ಏನೇನು ಏನಾದರೂ ಅನುಮಾನಗಳಿದ್ದರೆ ನೀವು ಅದನ್ನು ಕೇಳಿ ತಿಳ್ಕೊಬೋದು. ನಮ್ಮ ದೇಶ ಭಾರತ. ಹಿಂದೆ ನಮ್ಮ ದೇಶವನ್ನು ಯಾರು ಆಳ್ತಾ ಇದ್ರು ಮಕ್ಕಳೇ? ಹಿಂದೆ ನಮ್ಮ ದೇಶವನ್ನು ಯಾರು ಆಳ್ತಾ ಇದ್ರು? ಬ್ರಿಟಿಷರು ಆಳ್ತಾ ಇದ್ರು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ, ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ನಮ್ಮನ್ನು ಬ್ರಿಟಿಷರು ಆಳ್ತಿದ್ರು. ನಮಗೆ ಯಾವಾಗ ಸ್ವಾತಂತ್ರ್ಯ ಬಂತು? 1947ನೇ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂತು. ನಮಗೆ 1947ನೇ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಅನೇಕ ಜನ ಹೋರಾಡಿದ್ದಾರೆ. ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ಹೋರಾಡಿದ್ದಾರೆ. ಅಂತಹ ಕೆಲವು ಮಹನೀಯರನ್ನ ಹೆಸರಿಸಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕೆಲವು ಮಹನೀಯರನ್ನ ಹೆಸರಿಸಿ ಹೇಳ್ಬೋದಲ್ವಾ? ಮೊದಲಿಗೆ ನೀವು ಹೇಳುವಂತಹ ಹೆಸರು ಯಾವುದು? ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯನ್ನು ನಮ್ಮ ರಾಷ್ಟ್ರಪಿತ ಎಂಬುದಾಗಿ ಹೇಳ್ತಾರೆ, ಹೌದಲ್ವಾ? ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್, ಹಾಗೆ ವಲ್ಲಭಭಾಯಿ ಪಟೇಲ್ ಮುಂತಾದ ಮಹನೀಯರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅದರಲ್ಲೂ ಮಹಾತ್ಮ ಗಾಂಧೀಜಿಯನ್ನು ನಾವು ಹೇಳ್ತೀವಿ ರಾಷ್ಟ್ರಪಿತ ಎಂಬುದಾಗಿ ಹೇಳ್ತೀವಿ ಅಲ್ವಾ? ನಮ್ಮ ದೇಶದ, ಭಾರತ ದೇಶದ ಪಿತಾಮಹ ಅಥವಾ ರಾಷ್ಟ್ರಪಿತ ಎಂಬುದಾಗಿ ನಾವು ಹೇಳ್ತೀವಿ. ಹಾಗೆ ಜವಾಹರ್ಲಾಲ್ ನೆಹರು ಕೂಡ ಹಾಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿ ಅವರೇನು ನಮ್ಮ ದೇಶದ ಮೊದಲನೆಯ ಪ್ರಧಾನಿ ಕೂಡ, ಪ್ರಪ್ರಥಮ ಪ್ರಧಾನಿ ಅಂತ ಅನಿಸ್ಕೊಂಡು ಅವರು ಆಡಳಿತವನ್ನು ಮಾಡಿದರು. ಇನ್ನು ಸುಭಾಷ್ ಚಂದ್ರ ಬೋಸರ ಧೈರ್ಯ ಸಾಹಸದ ಬಗ್ಗೆ ಕೇಳೋದೇ ಬೇಡ. ಏನು ಹೇಳಿದ್ರು? ನೀನು ನಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದರು. ಇಂತಹ ಧೀರೋದತ್ತವಾಗಿ ಹೋರಾಡಿ ಅವರು ಮಡಿದವರು. ಹಾಗೆ ಇನ್ನು ವಲ್ಲಭಭಾಯಿ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಎಂಬುದಾಗಿ ಕರೀತಿದ್ರು. ವಲ್ಲಭಭಾಯಿ ಪಟೇಲ್ ಅವರನ್ನು ಏನು ಕರೀತಿದ್ರು? ಉಕ್ಕಿನ ಮನುಷ್ಯ ಎಂಬುದಾಗಿ ಹೇಳ್ತಾ ಇದ್ರು. ಹಾಗೆ ಬಾಲ ಗಂಗಾಧರ ತಿಲಕ್ ಏನಂದು ಗೊತ್ತಾ? ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡಿತೇನೆ ಎಂಬುದಾಗಿ ಹೇಳಿದರು. ಸ್ವಾತಂತ್ರ್ಯ ಅನ್ನೋದು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡಿತೇನೆ ಎಂಬುದಾಗಿ ಸಾರಿದವರು ಯಾರು? ಯಾರು? ಬಾಲ ಗಂಗಾಧರ ತಿಲಕರವರು. ಹೀಗೆ ಈ ಸ್ವಾತಂತ್ರ್ಯ ಚಳವಳಿಯ ಹಾದಿಯಲ್ಲಿ, ಈ ಸ್ವಾತಂತ್ರ್ಯದ ಹಾದಿಯಲ್ಲಿ ಅನೇಕ ಚಳವಳಿಗಳು ನಡೆದಿವೆ. ಬ್ರಿಟಿಷರ ವಿರುದ್ಧ ಅನೇಕ ಚಳವಳಿಗಳು ನಡೆದಿವೆ. ಅವು ಯಾವುವು ಎಂಬುದಾಗಿ ಹೇಳ್ಬೋದು ಮಕ್ಕಳೇ? ಅವು ಯಾವುವು? ಬ್ರಿಟಿಷರ ವಿರುದ್ಧ ನಡೆದಂತಹ ಚಳವಳಿಗಳು ಯಾವುದು ಅಂತ ಒಂದು ಹೇಳ್ಬೋದು, ಅಸಹಕಾರ ಚಳವಳಿ ಎಂಬುದಾಗಿ ಹೇಳ್ಬೋದು ನಾವು ಅಲ್ವಾ? ಅಸಹಕಾರ ಚಳವಳಿ, ಹಾಗೆ ಇನ್ನು ಉಪ್ಪಿನ ಸತ್ಯಾಗ್ರಹ ನಡೆಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಏನು, ಈ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ ನಡೆದಂತಹ ಮತ್ತೊಂದು ಮುಖ್ಯ ಚಳವಳಿ ಅಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಒಂದು ಚಳವಳಿ. ಕೇಳಿದಿರ ಮಕ್ಕಳೇ? 1942ರಲ್ಲಿ ಈ ಚಳವಳಿ ನಡೆಯಿತು. ಗಾಂಧೀಜಿಯವರು ಏನನ್ನ ಕರೆ ಕೊಟ್ಟರು? ಇಡೀ ಸಮಗ್ರ ದೇಶದ ಜನತೆಗೆ ಕರೆ ಕೊಟ್ಟರು, ನೀವು ಚಳವಳಿಯನ್ನು ಹೂಡಿ. ಹಾಗೆ ಎಲ್ಲರೂ ಕೂಡ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಏನು ಮಾಡಿದ್ರು? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಚಳವಳಿಯಲ್ಲಿ ಅವರು ಚಳವಳಿಯಲ್ಲಿ ಭಾಗವಹಿಸಿದರು. ಹೀಗೆ ಇಂತಹ ಅತಿ ಮುಖ್ಯವಾದಂತಹ ಚಳವಳಿಯಲ್ಲಿ ಭಾಗವಹಿಸಿ ಹುತಾತ್ಮರಾದಂತಹ ಬಾಲಕ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ ನಾರಾಯಣ ಎನ್ನುವಂಥ ಹುಡುಗ, ನಾರಾಯಣ ಮಹಾದೇವ ಅಂತ ಹುಡುಗ. 13ನೇ ವಯಸ್ಸವನಿಗೆ ಎಲ್ಲಿ ಓದ್ತಿದ್ದವನು? ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆಯ ವಿದ್ಯಾರ್ಥಿ, ಪ್ರೌಢಶಾಲೆ ವಿದ್ಯಾರ್ಥಿ, 13 ವಯಸ್ಸು. ಅಂತಹ ಚಿಕ್ಕ ಬಾಲಕ ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ಮುಂದಾದ ಹಾಗೂ ಅವನು ಹುತಾತ್ಮನಾದ. ಇನ್ನು ನಾವು ಅವನು ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಡಿದ, ಹಾಗೆ ಅವನ ಪರಾಕ್ರಮ, ಅವನ ಧೀರವಾದಂತಹ ವಾಕ್ಯಗಳು, ಪರಾಕ್ರಮದ ಮಾತುಗಳೇನು ಅನ್ನೋದನ್ನು ನಾವೇನು ಕೇಳೋಣ? ಹುತಾತ್ಮ ಬಾಲಕ ಎನ್ನುವಂತಹ ಪಾಠ ಭಾಗದಲ್ಲಿ ಕಲಿಯೋಣ. ಪಾಠ ಯಾವುದು ಮಕ್ಕಳೇ? ಪಾಠ 14
ಹುತಾತ್ಮ ಬಾಲಕ. ಈಗ ನೀವೆಲ್ಲರೂ ನಿಮ್ಮ ಟೆಕ್ಸ್ಟ್ ಪುಸ್ತಕವನ್ನು ತೆಗಿಬೇಕು. ಪ್ರತಿಯೊಬ್ಬರು ಕೂಡ ಏನು ನೀವು ಕಲಿಬೇಕು ಅಂದರೆ ಏನು ಮಾಡಬೇಕು, ನನ್ನ ಜೊತೆ ಜೊತೆ ನಾನು ಏನು ಹೇಳ್ತೀನಿ ಅಂತಹ ಅವುಗಳನ್ನು ಪಾಲಿಸಬೇಕು. ಮೊದಲಿಗೆ ನೀವು ನಿಮ್ಮ ಪಠ್ಯಪುಸ್ತಕವನ್ನು ತೆರೆಯಿರಿ. ಪಠ್ಯಪುಸ್ತಕದಲ್ಲಿ ಎಷ್ಟನೇ ಪೇಜ್ ತೆರಿಬೇಕು? 95ನೇ ಪುಟವನ್ನು ತೆರಿಬೇಕು ಮಕ್ಕಳೇ. 95ನೇ ಪುಟ ತೆರೀರಿ. ಈಗ ನಾನು ಪಠ್ಯಪುಸ್ತಕವನ್ನು ಓದ್ತೀನಿ, ನೀವು ನನ್ನ ಜೊತೆ ಅದನ್ನು ಗಮನಿಸಬೇಕು. ಯಾವ ರೀತಿ ಏನು ಆ ಪದಗಳಿವೆ ಅನ್ನೋದನ್ನು ನೀವು ಗಮನಿಸಬೇಕು. ಪಾಠ 14 ಹುತಾತ್ಮ ಬಾಲಕ. ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ನಾರಾಯಣ ಮಹದೇವ ಧೋನಿಯು ಒಬ್ಬ. 1942ರ ಆಗಸ್ಟ್ 9ರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದಿತ್ತು. ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಳಿತನವೆಂದು ತಪ್ಪಾಗಿ ತಿಳಿದಿದ್ದರು. 1942 ಆಗಸ್ಟ್ 15 ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು. ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು. ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳು ಫಲಕಗಳು ಎಲ್ಲರ ಕೈಯಲ್ಲಿ ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿದ್ದವು. ಸಾಮರಸ್ಯದ ಮಂತ್ರ ಒಂದೇ ಮಾತರಂ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು. ಭಾರತ ಮಾತಾ ಕಿ ಜೈ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಛಲೇ ಜಾವು ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ದರು. ಬಾಲಕ ನಾರಾಯಣ ಅಂದು ಮುಂಚಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ. ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದ. ಬೊಂಬಿಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ. ನಿದ್ರೆಯಿಂದ ಎದ್ದ ತಾಯಿ ಮಗನನ್ನು ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೊರಟಿರುವೆ ಮಗು ಎಂದು ಕೇಳಿದರು. ಅಮ್ಮ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ, ಅದನ್ನು ಕೂಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದ ನಾರಾಯಣ. ಬಾಲಕ ನಾರಾಯಣನ ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು. ಮಗು, ನೀನು ಇನ್ನೂ ಹಿರಿಯವ, ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ದುಗ್ಗುಡದಿಂದ ತಾಯಿ ಕೇಳಿದಳು. ಅದಕ್ಕೆ ಅವನು, ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದನು. ಮಗನ ಈ ರೀತಿಯ ಮಾತುಗಳನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. ಅವನ ಕಡೆಗೆ ಪ್ರೀತಿಯಿಂದ ಮುಟ್ಟಿಟ್ಟು ದೇವರ ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿ ಕಳುಹಿಸಿಕೊಟ್ಟಳು. ಪುಸ್ತಕ ನೋಡ್ಕೊಳ್ಳಿ ಮಕ್ಕಳೇ. ಯಾವುದಕ್ಕಾಗಿ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ? ಯಾವುದಕ್ಕಾಗಿ ಹೋರಾಟ ಮಾಡಿ ಅನೇಕ ಜನರು ಪ್ರಾಣಾರ್ಪಣೆ ಮಾಡಿದ್ದಾರೆ? ಭಾರತ ಮಾತೆಯ ಬಿಡುಗಡೆಗಾಗಿ. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಬೇಕು ಎನ್ನುವಂತಹ ದೃಷ್ಟಿಯಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಪ್ರಾಣಾರ್ಪಣೆ ಮಾಡುವುದೇನು? ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವುದು. ಪ್ರಾಣಾರ್ಪಣೆ ಮಾಡುವಂದೇನು? ಒಳ್ಳೆಯ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವುದು. ನೋಡ್ಕೊಳ್ಳಿ ಮಕ್ಕಳೇ, ಪ್ರಾಣಾರ್ಪಣೆ ಒಳ್ಳೆಯ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವುದು. ಒಳ್ಳೆಯ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವುದನ್ನು ಏನು ಹೇಳ್ತಾರೆ? ಪ್ರಾಣಾರ್ಪಣೆ ಎಂಬುದಾಗಿ ಹೇಳ್ತಾರೆ. ಯಾರಾದರೂ ದೇಶಕ್ಕಾಗಿ, ಸಮಾಜಕ್ಕಾಗಿ, ಒಂದು ಒಳ್ಳೆಯ ಕೆಲಸಕ್ಕಾಗಿ ತಮ್ಮ ದೇಹವನ್ನು ಅರ್ಪಿಸಿದರೆ, ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದನ್ನು ಪ್ರಾಣಾರ್ಪಣೆ ಮಾಡುವುದು ಎಂಬುದಾಗಿ ಹೇಳ್ತೀವಿ. ಹಾಗೆ ಏನು ಮಾಡಿದ್ವಿ? ಭಾರತ ದೇಶದ ಬಿಡುಗಡೆಗಾಗಿ, ಭಾರತ ಮಾತೆಯ ಬಿಡುಗಡೆಗಾಗಿ ಹಲವಾರು ಜನರು ಹೋರಾಡಿ, ಬ್ರಿಟಿಷರ ವಿರುದ್ಧ ಹೋರಾಡಿ ಅವರೆಲ್ಲರೂ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಮುಖ್ಯರಾದವರು ಯಾರು? ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ, ತ್ಯಾಗ ಅಂದರೆ ತೊರೆಯುವಿಕೆ, ತನ್ನ ದೇಹವನ್ನು ತ್ಯಾಗ ಮಾಡಬಹುದು, ಕೆಲವರು ತಮ್ಮ ತನು ಮನ ಧನವನ್ನು ತ್ಯಾಗ ಮಾಡಿರ್ತಾರೆ. ತ್ಯಾಗ ಅಂದ್ರೇನು? ತೊರೆಯುವಿಕೆ.
ತ್ಯಾಗ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಷ್ಟು ಚಿಕ್ಕ ಬಾಲಕ ನೋಡಿ, ಅಂತಹ ಮಹಾನ್ ತ್ಯಾಗ ಮಾಡಿದಂತಹ ವ್ಯಕ್ತಿ ಯಾರು? ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ ಒಬ್ಬ ವಿದ್ಯಾರ್ಥಿ. ಅವನ ಹೆಸರು ನಾರಾಯಣ ಮಹಾದೇವ ಧೋನಿ. ಹೇಳಿ ಮಕ್ಕಳೇ, ಅವನ ಹೆಸರೇನು? ನಾರಾಯಣ ಮಹಾದೇವ ಧೋನಿ. ಅವನು ಎಲ್ಲಿಯ ವಿದ್ಯಾರ್ಥಿ? ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ ವಿದ್ಯಾರ್ಥಿ. ಪ್ರೌಢಶಾಲೆ ಅಂದ್ರೇನು? 8ರಿಂದ ಮೇಲಿನಂತಹ ತರಗತಿಗಳನ್ನು ನಾವು 1ರಿಂದ 7 ಹಿರಿಯ ಪ್ರಾಥಮಿಕ ಶಾಲೆ ಎಂಬುದಾಗಿ ಹೇಳ್ತೀವಿ. ಹಾಗೆ ಮೇಲೆ 8, 9, 10ನೇ ತರಗತಿಗಳನ್ನು ಪ್ರೌಢಶಾಲೆ ಎಂಬುದಾಗಿ ಹೇಳ್ತೀವಿ. ಹಾಗಿದ್ರೆ ಬಹುಶಃ ಅವನು 8ನೇ ತರಗತಿಯ ಪುಟ್ಟ ಬಾಲಕನಿರ್ಬೋದು. ಹೌದಲ್ಲ, ನಮ್ಮ ಶಾಲೆಯಲ್ಲಿ 8ನೇ ತರಗತಿಯ ಮಕ್ಕಳನ್ನು ತಟ್ಟೆ ಪುಟ್ಟ ಬಾಲಕ, 13 ವರ್ಷದ ಬಾಲಕ ಯಾರು? ಲ್ಯಾಮಿಂಗ್ಟನಿಯ ಶಾಲೆಯ ಪ್ರೌಢಶಾಲೆಯ ವಿದ್ಯಾರ್ಥಿ ನಾರಾಯಣ ಮಹಾದೇವ ಧೋನಿ. ಗಾಂಧೀಜಿಯವರು ಏನು ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ರು? ಬ್ರಿಟಿಷರಿಗೆ ಯಾವ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ರು? ಗಾಂಧೀಜಿಯವರು ಬ್ರಿಟಿಷರಿಗೆ ಯಾವ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ರು? 1942 ಆಗಸ್ಟ್ 9. 1942ರ ಆಗಸ್ಟ್ 9ರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಒಂದು ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಂತಿಮ ಅಂದರೆ ಕೊನೆ ಎಚ್ಚರಿಕೆ. ಅಂತಿಮ ಅಂದರೆ ಕೊನೆ, ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಕೊನೆಯ ಎಚ್ಚರಿಕೆಯನ್ನು ಕೊಟ್ಟಿದ್ರು ಏನೆಂಬುದಾಗಿ? ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ನೀವು ಆದಷ್ಟು ಬೇಗ ನಮ್ಮ ನೆಲವನ್ನು ಬಿಟ್ಟು ತೊಲಗಿ, ಭಾರತವನ್ನು ಬಿಟ್ಟು ತೊಲಗಿ, ಭಾರತವನ್ನು ಬಿಟ್ಟು ಹೋಗಿ, ಅದನ್ನೇ ನಾವು ಚಲೆ ಜಾವ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂಬುದಾಗಿ ಹೇಳ್ತೀವಿ. ಕ್ವಿಟ್ ಇಂಡಿಯಾ ಅಂದರೆ ಬಿಟ್ಟು ಬಿಡಿ ಎಂಬುದಾಗಿ. ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ, ಹೊರಟೋಗಿಲ್ಲಿಂದ ಎಂಬುದಾಗಿ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಾಗೆ ಇಡೀ ದೇಶ ಆದ ಪರಿಸ್ಥಿತಿ ಆಗ ಹೇಗಿತ್ತು? ಇಡೀ ದೇಶದ ಪರಿಸ್ಥಿತಿ ಅದು ಆಗ ಹೇಗಿತ್ತು ಮಕ್ಕಳೇ? ಇಡೀ ದೇಶ ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತ್ತು. ಗಾಂಧೀಜಿಯವರು ಕೊಟ್ಟಂತಹ ಕರೆಯನ್ನು ಕೇಳಿ ಇಡೀ ಭಾರತ ದೇಶ ಬ್ರಿಟಿಷರ ನಿರಂಕುಶ ಆಡಳಿತ ಅಂದ್ರೇನು? ಸ್ವತಂತ್ರವಾದಂತಹ ಆಡಳಿತ, ಲಂಗು ಲಗಾಮಿಲ್ಲ, ಯಾರೋ ಅಡೆತಡೆಗಳು ಇಲ್ಲದಿದ್ದರೆ ನಾನು ಹೇಳಿದ್ದೇ ದಾರಿ, ಆನೆ ನಡೆದದ್ದೇ ದಾರಿ ಎಂಬುದಾಗಿ ಹೇಳ್ತಾರಲ್ವ, ಆ ಥರ ಬ್ರಿಟಿಷರು ನಮಗೆ ಬೇಕಾದಂತಹ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು. ನಮಗೆ ಅಲ್ಲಿ ಯಾವುದೇ ಸೌಲಭ್ಯಗಳಿರಲಿಲ್ಲ ಭಾರತೀಯರಿಗೆ. ಅಂತಹ ಆಡಳಿತವನ್ನು ನಾವು ನಿರಂಕುಶ ಪ್ರಭುತ್ವ ಎಂಬುದಾಗಿ ಹೇಳ್ತೀವಿ. ಹಾಗೆ ಭಾರತದ ಜನತೆ ಬ್ರಿಟಿಷರ ನಿರಂಕುಶ ಆಡಳಿತ ವಿರುದ್ಧ ಸಿಡಿಯುವ ಜ್ವಾಲಾಮುಖಿಯಂತೆ, ಒಂದು ಜ್ವಾಲಾಮುಖಿ ಅಂದರೆ ಏನರ್ಥ? ಅಗ್ನಿಪರ್ವತ ಎಂಬುದಾಗಿ ಹೇಳ್ತಾರೆ. ಜ್ವಾಲಾಮುಖಿ ಅಂದ್ರೆ ಏನು? ಅಗ್ನಿಪರ್ವತ. ಜ್ವಾಲಾಮುಖಿ, ಅಗ್ನಿಪರ್ವತ. ಯಾವ ರೀತಿ ಒಂದು ಅಗ್ನಿಪರ್ವತವು ಸಿಡಿದೇಳುತ್ತೋ ಗೊತ್ತಾಯ್ತಲ್ವಾ? ಅಗ್ನಿಪರ್ವತವು ಬೆಂಕಿಯನ್ನು ಉಗುಳುತ್ತಾ ಹೊರಗೆ ಸಿಡಿದೇಳುತ್ತಾ, ಆ ದೃಶ್ಯವೇ ಭಯಾನಕವಾಗುತ್ತೆ. ಅದೇ ರೀತಿ ಕೋಪದಿಂದ ಏನ್ ಮಾಡ್ತಾ ಇದ್ರು? ಬ್ರಿಟಿಷರ ವಿರುದ್ಧ ಭಾರತೀಯರೆಲ್ಲರೂ ಸಿಡಿದೆದ್ದರು. ಅವರ ವಿರುದ್ಧ ಹೋರಾಟಕ್ಕೆ ತಯಾರನ್ನ ನಡೆಸಿದ್ರು. ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆ ತತ್ವವನ್ನು ಏನೆಂದು ಅರ್ಥೈಸಿಕೊಂಡಿದ್ರು? ಬ್ರಿಟಿಷರು ಗಾಂಧೀಜಿಯವರ ಅಹಿಂಸಾ ತತ್ವವನ್ನು ಏನೆಂಬುದಾಗಿ ಅರ್ಥೈಸಿಕೊಂಡಿದ್ದರು? ತಪ್ಪಾಗಿ ಹೇಳಿತನ. ಯಾಕಂದರೆ ಭಾರತೀಯರಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಧೈರ್ಯ ಇಲ್ಲ. ಭಾರತೀಯರಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಧೈರ್ಯ ಇಲ್ಲ. ಅದಕ್ಕಾಗಿ ಅವರು ಅಹಿಂಸೆ ಎಂಬುದಾಗಿ ಹೇಳಿತನದಿಂದ ಹೇಳ್ತಾರೆ ಎಂಬುದಾಗಿ ಬ್ರಿಟಿಷರು ಅದನ್ನು ಅರ್ಥ ಮಾಡ್ಕೊಂಡಿದ್ರು. ಆದರೆ ನಮ್ಮ ಗಾಂಧೀಜಿಯವರು ಏನು ಇಡೀ ಪ್ರಪಂಚದಾದ್ಯಂತ ಗಾಂಧೀಜಿಯವರ ಹೆಸರಾಗಲಿಕ್ಕೆ ಕಾರಣ ಅವರ ಅಹಿಂಸಾ ತತ್ವ. ಅಹಿಂಸೆ ಅಂತ ಏನು ಮಕ್ಕಳೇ? ಹಿಂಸೆ ಮಾಡದಿರುವುದು. ಎಷ್ಟೇ ಕಷ್ಟ ಆಗಲಿ ನಾವು ಅಹಿಂಸಾ ತತ್ವದ ಮೂಲಕನೇ ನಾವು ಏನು ಮಾಡೋಣ? ಸ್ವಾತಂತ್ರ್ಯವನ್ನು ಗಳಿಸೋಣ ಅನ್ನೋದು ಗಾಂಧೀಜಿಯವರ ಧ್ಯೇಯವಾಗಿತ್ತು. ಎಷ್ಟೇ ಕಷ್ಟ ಆಗಲಿ ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಟಕ್ಕೆ ನಾವು ಅಹಿಂಸೆ ಮೂಲಕ ಹೋರಾಟ ಮಾಡಬೇಕು. ಏನು ಯಾವುದೇ ಸಾವು ನೋವುಗಳು ಆಗಬಾರ್ದು ಅನ್ನೋದು ಗಾಂಧೀಜಿಯವರ ತತ್ವ ಆಗಿತ್ತು. ಆದರೆ ಈ ತತ್ವವನ್ನು ಬ್ರಿಟಿಷರು ಏನೆಂಬುದಾಗಿ ಅರ್ಥೈಸಿಕೊಂಡಿದ್ರು? ಇದು ಭಾರತೀಯರ ಹೇಳಿತನ, ಕುಗ್ಗಲ್ತನ. ಅವರಿಗೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಧೈರ್ಯ ಇಲ್ಲ, ಅದಕ್ಕಾಗಿ ಅಹಿಂಸೆ ಅಂತ ಹೇಳ್ತಾರೆ ಎಂಬುದಾಗಿ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ರು. ಹುಬ್ಬಳ್ಳಿ ಜನತೆಗೆ ಅತ್ಯಂತ ಪ್ರಮುಖವಾದಂತಹ ದಿನ ಯಾವುದು? ಹುಬ್ಬಳ್ಳಿಯ ಜನತೆಗೆ ಅತ್ಯಂತ ಪ್ರಮುಖ ಅಂದರೆ ಮಹತ್ವ. ಹುಬ್ಬಳ್ಳಿಯ ಜನತೆಗೆ ಅತ್ಯಂತ ಪ್ರಮುಖ ಅಂದರೆ ಮಹತ್ವದ ದಿನ ಯಾವುದಾಗಿತ್ತು? 1942ರ ಆಗಸ್ಟ್ 15. 5 ವರ್ಷದ ಹಿಂದೆ
ಹಿಂದೆ ಮಕ್ಕಳು 1947ರ ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. 1942ರ ಆಗಸ್ಟ್ 15 ಹುಬ್ಬಳ್ಳಿಯಲ್ಲಿರುವಂತಹ ಜನರಿಗೆ ಅತ್ಯಂತ ಮಹತ್ವದ ದಿನವಾಗಿತ್ತು. ಅದು ಯಾವುದಕ್ಕಾಗಿ ಸಿದ್ಧತೆ ನಡೆಯಿತು? ಹುಬ್ಬಳ್ಳಿಯಲ್ಲಿ ಯಾವುದಕ್ಕಾಗಿ ಸಿದ್ಧತೆ ನಡೆಯಿತು? ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು. ನಗರದ ಉದ್ದಕ್ಕೂ ಅಗಲಕ್ಕೂ ಏನು ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಎಲ್ಲರೂ ಕೈಯಲ್ಲಿ ಧ್ವಜ ಹಿಡ್ಕೊಂಡಿದ್ರು, ಗೊತ್ತಾಯ್ತಲ್ವಾ? ಹಾಗೆ ಫಲಕಗಳನ್ನು ಹಿಡ್ಕೊಂಡಿದ್ರು, ಬರೆದಿರುವಂತಹ ಹಲಗೆಯಲ್ಲಿ ಅಥವಾ ರಟ್ಟಲ್ಲಿ ಬರೆದಿರ್ತಾರಲ್ಲ ಅಂತಹ ಫಲಕಗಳನ್ನು ಹಿಡ್ಕೊಂಡು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬುದಾಗಿ ಏನು ಬೀದಿಗಿಳಿದು ಅವರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಈ ಫಲಕಗಳು ಎಲ್ಲರ ಕೈಲಿದ್ದು. ಘೋಷಣೆ ಅಂದ್ರೇನು? ಗಟ್ಟಿಯಾಗಿ ಕೂಗು. ಘೋಷಣೆ ಅಂದ್ರೇನು? ಗಟ್ಟಿಯಾಗಿ ಕೂಗು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬುದಾಗಿ ಜೋರಾದ ಧ್ವನಿಯಲ್ಲಿ ಕೂಗೋದು, ಗಟ್ಟಿಯಾದ ಕೂಗು. ಈ ಕೂಗು ಹಾಗೂ ಜನರ ಕೈಯಲ್ಲಿ ಎಲ್ಲ ಫಲಕಗಳು ಇಟ್ಕೊಂಡಿದ್ರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಬರೆದಿರುವಂತಹ ಫಲಕಗಳು ಎಲ್ಲರ ಕೈಯಲ್ಲಿತ್ತು. ಹಾಗೆ ಸಾಮರಸ್ಯದ ಮಂತ್ರ ಯಾವುದಾಗಿತ್ತು? ಸಾಮರಸ್ಯ ಅಂದ್ರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿರುವುದು, ಸೌಹಾರ್ದದಿಂದ ಎಲ್ಲರನ್ನು ಒಟ್ಟಿಗೆ ಸೇರಿಸಿರುವಂತಹ ಮಂತ್ರ ಯಾವುದು? ಒಂದೇ ಮಾತರಂ ಎಂಬುದಾಗಿ. ಒಂದೇ ಮಾತರಂ ಅಂದ್ರೆ ಭಾರತ ಮಾತೆಯಲ್ಲಿ ವಂದಿಸ್ತೇವೆ ಎಂಬುದಾಗಿ ಅರ್ಥ ತಿಳ್ಕೊಳ್ಳಿ. ಪ್ರತಿ ಬಾರಿ ನಾವು ಹೇಳ್ತೀವಲ್ವಾ, ಆಗಸ್ಟ್ 15ಕ್ಕೆ ಜನವರಿ 26ಕ್ಕೆ ನಾವು ಒಂದು ಹಾಡನ್ನು ಹೇಳ್ತೀವಿ, ಒಂದೇ ಮಾತರಂ ಎಂಬುದಾಗಿ. ಮಾತೆ ನಿನಗೆ ವಂದನೆ ಎಂಬುದು ಅದರ ಅರ್ಥ. ಆ ಒಂದು ಸಾಮರಸ್ಯ ಮಂತ್ರ ಇದೆಯಲ್ವಾ, ಅದು ಎಲ್ಲರ ಬಾಯಲ್ಲಿ ಹರಿದಾಟಿದ್ರು. ಎಲ್ಲರೂ ಪ್ರತಿಯೊಬ್ಬರು ಒಂದೇ ಮಾತರಂ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಘೋಷಣೆಗಳನ್ನು ಕೂಗ್ತಾ ಇದ್ರು. ಹಾಗೆ ನೋಡಿ ಇನ್ಯಾವುದೆಲ್ಲ ಘೋಷಣೆಗಳಿವೆ. ಒಂದೇ ಮಾತರಂ ಎಲ್ಲರ ಬಾಯಲ್ಲಿ ಹೊಡೆದಾಡ್ತಿತ್ತು. ಹಾಗೆ ಭಾರತ ಮಾತಾ ಕಿ ಜೈ ಅಂದ್ರೇನು? ಭಾರತ ಮಾತೆಗೆ ಜಯವಾಗಲಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೇ ಜಾವ್, ಕ್ವಿಟ್ ಇಂಡಿಯಾ, ಇದೆಲ್ಲ ಒಂದೇ ಅರ್ಥ. ಚಲೇ ಜಾವ್ ಅಂದ್ರೆ ಬಿಟ್ಟು ಹೊರಟು ಹೋಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ, ಇವೆಲ್ಲ ಒಂದೇ ಅರ್ಥವನ್ನು ಕೊಡುವಂತಹ ಪದಗಳು. ಒಂದು ಕನ್ನಡ ಆಗಿದ್ರೆ ಇನ್ನೊಂದು ಹಿಂದಿ, ಇನ್ನೊಂದು ಇಂಗ್ಲಿಷ್, ಹೌದಲ್ವಾ? ಚಲೇ ಜಾವ್ ಅಂದ್ರೆ ಹಿಂದಿಯ ಪದ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂದ್ರೆ ಕನ್ನಡದ ಪದ, ಹಾಗೆ ಕ್ವಿಟ್ ಇಂಡಿಯಾ ಅಂದ್ರೆ ಏನಂತ ಇಂಗ್ಲಿಷ್ ಪದ. ಈ ರೀತಿಯಾಗಿ ಘೋಷಣೆಗಳನ್ನು ಕೂಗ್ತಾ ಜನರು ಎಲ್ಲಿ ಸೇರಿದ್ರು? ಹುಬ್ಬಳ್ಳಿಯ ಹೃದಯ ಭಾಗದಂತೆ ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ರು, ಹೌದಲ್ವಾ? ಯಾವುದೇ ಒಂದು ಮೈಸೂರಿಗೆ ನಮ್ದು ಹೃದಯ ಭಾಗ ಅಂದ್ರೇನು? ಪ್ಯಾಲೇಸ್ ಅಲ್ವಾ? ಆ ಭಾಗವನ್ನು ಏನು ಹೇಳ್ತೀವಿ? ಅರಮನೆಯ ಚೌಕಗಳು ಎಲ್ಲಿದ್ದೆಲ್ಲ, ಅರಮನೆಯ ವೃತ್ತಗಳು ಇವುಗಳನ್ನೆಲ್ಲ, ಅಥವಾ ಬಸ್ ಸ್ಟ್ಯಾಂಡ್ ಇವುಗಳನ್ನೆಲ್ಲ ನಾವು ಮೈಸೂರಿನ ಹೃದಯ ಭಾಗ ಎಂಬುದಾಗಿ ಹೇಳ್ತೀವಿ. ಮತ್ತು ಮೈಸೂರಿನ ಹೃದಯ ಭಾಗ, ದೇಹದಲ್ಲಿ ಹೃದಯ ಅನ್ನೋದು ಬಹಳ ಏನು ಮಹತ್ವವಾದಂಥ ಅಂಗ. ಹಾಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನು ಬಹಳ ಪ್ರಮುಖವಾದಂತಹ ಏನು ಭಾಗವನ್ನು ಅದನ್ನು ಹೃದಯ ಭಾಗ ಎಂಬುದಾಗಿ ಹೇಳ್ತೀವಿ. ಅದನ್ನು ನಾವು ಸಾಮಾನ್ಯವಾಗಿ ಸಿಟಿಯಲ್ಲಿ ಎಲ್ಲ ಸಿಟಿ ಬಸ್ ಸ್ಟ್ಯಾಂಡು ಹಾಗೆ ಅರಮನೆಯ ಚೌಕ ಇವುಗಳನ್ನೆಲ್ಲ ನಾವು ಹಾಕಿರ್ತೀವಿ. ಹಾಗೆ ಇವರು ಕೂಡ ಏನು ಹುಬ್ಬಳ್ಳಿಯಲ್ಲಿ ಸೇರ್ತಾರೆ. ಹುಬ್ಬಳ್ಳಿಯ ನಗರ ಭಾಗದಲ್ಲಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರ್ತಾರೆ. ನೋಡಿ, ಎಲ್ರಿಗೂ ಏನು ಬ್ರಿಟಿಷರ ವಿರುದ್ಧ ಹೋರಾಡಬೇಕು, ಬ್ರಿಟಿಷರನ್ನು ಹೇಗಾದರೂ ಮಾಡಿ ನಮ್ಮ ಭಾರತದ ಹೊಡೆದುಡಿಸಿ ನಾವೆಲ್ಲರೂ ಸ್ವಾತಂತ್ರ್ಯ ಪಡಬೇಕು ಎನ್ನುವಂಥ ತವಕ ಎಲ್ಲರಿಗಿತ್ತು ಮಕ್ಕಳೇ, ಹೌದಲ್ವಾ? ಸ್ವಾತಂತ್ರ್ಯ ಅನ್ನೋದು, ಸ್ವಾತಂತ್ರ್ಯ ಚಳವಳಿಯದು ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ ಭಾರತೀಯರಿಗೆ. ಅದು ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ, ಅದು ಮುಳ್ಳಿನ ಹಾಸಿಗೆ ಆಗಿತ್ತು. ಪ್ರತಿಯೊಂದು ಹಂತದಲ್ಲೂ ಜನರು ಕಷ್ಟವನ್ನು ಅನುಭವಿಸಬೇಕಾಗಿತ್ತು, ಅಷ್ಟೊಂದು ಶಿಕ್ಷೆಗಳನ್ನು ಅನುಭವಿಸಬೇಕಾಗಿತ್ತು. ಈ ಎಲ್ಲ ಶಿಕ್ಷೆಗಳನ್ನು ಅನುಭವಿಸಿಯೇ ನಾವೇನು 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಇಂತಹ ಸ್ವಾತಂತ್ರ್ಯವನ್ನು ಏನು ಮಾಡಬೇಕು? ನಾವು ಏನು ಮಾಡಬೇಕು? ಪ್ರತಿ ಸ್ವಾತಂತ್ರ್ಯವನ್ನು ಏನು ಮಾಡಬೇಕು? ಕಾಪಾಡ್ಕೋಬೇಕು. ಅದೇ ರೀತಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮಹನೀಯರನ್ನು ಗೌರವಿಸಬೇಕು. ಕೇವಲ ಆಗಸ್ಟ್ 15, ಜನವರಿ 26ರಂದು ಅವರ ನೆನಪು ಮಾಡಿಕೊಂಡ್ರೆ ಸಾಕು ಮಕ್ಕಳೇ. ಪ್ರತಿದಿನ ಪ್ರತಿ ಕ್ಷಣ ಈ ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ಮಹನೀಯರನ್ನು ನೆನಪಿಸಿಕೊಳ್ಬೇಕು, ಅವರಿಗೆ ನಾವು ಕೃತಜ್ಞರಾಗಿರಬೇಕು. ಹಾಗೆ ನಮ್ಮ ದೇಶದ ಗಡಿಭಾಗಗಳಲ್ಲಿ ನಮ್ಮ ದೇಶದ ಏನು ರಕ್ಷಣೆಗಾಗಿ ಹೋರಾಡುವಂಥ ಸೈನಿಕರನ್ನು ಕೂಡ ಗೌರವಿಸಬೇಕು. ಆದ್ದರಿಂದ ನೀವು ಈ ಪ್ರತಿಯೊಂದು ಪಾಠಗಳನ್ನು ಕೂಡ ನಿಮಗೆ ಒಂದು ಒಳ್ಳೆಯ ಅಂಶವನ್ನು ತಿಳಿಸಿಕೊಟ್ಟಿದ್ದಾರೆ, ಒಂದು ಒಳ್ಳೆಯ ಗುಣವನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಬೇಕು ಎಂಬುದಾಗಿ ಪ್ರತಿಯೊಂದು ಪಾಠದಲ್ಲಿ ಕೂಡ ತಿಳಿಸ್ಕೊಟ್ಟಿರ್ತಾರೆ. ಹಾಗೆ ಅಂಥವುಗಳನ್ನೆಲ್ಲ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಬೇಕು. ಇವತ್ತು ನಾನೇನು ಕೇವಲ 2 ಪ್ಯಾರಾಗ್ರಾಫ್ ಮಾತ್ರ ನಿಮಗೆ ಪಾಠ ಮಾಡ್ತೀನಿ ಮಕ್ಕಳೇ. ಇವತ್ತಿನ ಕೆಲಸ ಏನು
ನಿಮಗೆ ಜಾಸ್ತಿ ಏನು ಪಾಠ ಮಾಡಲ್ಲ, ಯಾಕಂದರೆ ಅದಕ್ಕಿಂತ ಜಾಸ್ತಿ ನಿಮಗೆ ನೋಡೋಕ್ಕಾಗಲ್ಲ. ಆದ್ದರಿಂದ ಇವತ್ತು ಪಾಠನ ನಾನು ಮುಗಿಸ್ತೀನಿ. ಇವತ್ತಿನ ಕೆಲಸ ಏನು ಅಂದರೆ ನೀವೇನು ಮಾಡಬೇಕು, ನಾನು ಇವತ್ತು ಎಷ್ಟು ಪಾಠ ಮಾಡಿದ್ದೀನಿ ಅಲ್ಲಿವರೆಗೆ 2 ಬಾರಿ ಓದಿ. ಕೇವಲ 5 ನಿಮಿಷ ಸಾಕು ಮಕ್ಕಳೇ, ಅಲ್ವಾ? 5 ನಿಮಿಷ ಸಾಕು. ನಿಧಾನಕ್ಕೆ ಕೂಡಿಸಿ ಓದಿದ್ರೆ 5 ನಿಮಿಷದಲ್ಲಿ ನೀವು ಪಾಠ ಭಾಗವನ್ನು 2 ಬಾರಿ 10 ನಿಮಿಷ ನೀವು ನಿಮ್ಮ ಪಠ್ಯ ಪುಸ್ತಕವನ್ನು ಓದಿ ನಾನು ಏನೆಲ್ಲ ನಿಮಗೆ ವಿವರಿಸ್ತೇನೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಮತ್ತೇನು ಬರೆಯೋದು ಏನು ಬೇಡ, ನಿಮಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಹಾಗೆ ಏನು ರಜೆ ಇದೆ ಎಂಬುದಾಗಿ ನೀವು ಏನು ಮಾಡಬಾರ್ದು, ಆ ಕಡೆ ಈ ಕಡೆ ಓಡಾಡೋದು ಎಲ್ಲ ಬೇಡ. ನಿಮ್ಮ ಆರೋಗ್ಯದ ಗಮನ ಇರಲಿ. ಆದಷ್ಟು ಬೇಗ ಈ ಲಾಕ್ಡೌನು ಏನಾಗಲಿ, ಲಾಕ್ಡೌನ್ ಮುಕ್ತಾಯವಾಗಿ ನಾವೆಲ್ಲರೂ ಮತ್ತೆ ಶಾಲೆಯಲ್ಲಿ ಒಟ್ಟಿಗೆ ಸೇರೋಣ ಎಂಬುದಾಗಿ ನಾನು ಹಾರೈಸ್ತೇನೆ. ಹಾಗೆ ನೀವೆಲ್ಲರೂ ಈ ಪಾಠವನ್ನು ನೋಡ್ತೀರಾ, ಹಾಗೆ ನಾನು ಹೇಳಿದ ಹಾಗೆ ಪಾಠವನ್ನು ಓದ್ತೀರಾ ಎಂಬುದಾಗಿ